ಓಕೆ, ಮಗು ಡೆಲಿವರಿ ಆಗಿಬಿಟ್ಟಿದೆ, ಈಗ ಮಮ್ಮಿ ಆಗಿಬಿಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಸೊ ವಾಟ್ ಇಸ್ ದ ಪ್ರಾಬ್ಲಮ್ ನಾವು ದ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ಗ್ರ್ಯಾಂಡ್ ಮದರ್ಸ್ ಏನು ಮಾಡ್ತಾರೆ ಜನರಲಿ ಮನೆಯಲ್ಲಿ? ನೀನೀಗ ಮದರ್ ಆಗಿದೆಯಾ, ಉಪ್ಪು ಖಾರ ತಿನ್ನಂಗಿಲ್ಲ, ಜಾಸ್ತಿ ಫ್ರೂಟ್ಸ್ ತಿನ್ನಂಗಿಲ್ಲ, ನಾನ್ ವೆಜ್ ಅಂತೂ ಮುಟ್ಟಂಗೆ ಇಲ್ಲ. ಸೊ ದಿಸ್ ಇಸ್ ಅ ರೂಲ್. ಎವ್ರಿ ಹೌಸ್ ಹೋಲ್ಡ್, ಮೆಜಾರಿಟಿ ಆಫ್ ಹೌಸ್ ಹೋಲ್ಡ್ ಇನ್ ಇಂಡಿಯಾ ಎಸ್ಪೆಷಲಿ ಹ್ಯಾವ್ ದ ಮೂಮೆಂಟ್ ಮದರ್ ಬಿಕಮ್ಸ್ ಡೆಲಿವರ್ಸ್ ಎ ಬೇಬಿ ಅಲ್ವಾ. ಸೊ ಸುಮಾರು ವಿ ಸಿ ಗ್ರ್ಯಾಂಡ್ ಮದರ್ಸ್ ಇರಲಿ, ಮದರ್ ಇನ್ ಲಾಸ್ ಇರಲಿ ಹೇಳ್ತಾರೆ ಉಪ್ಪು ತಿನ್ನಂಗಿಲ್ಲ, ಖಾರ ತಿನ್ನಂಗಿಲ್ಲ, ನೀರು ಜಾಸ್ತಿ ಕುಡಿಯೋಂಗಿಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ, ಫ್ರೂಟ್ಸ್ ಜಾಸ್ತಿ ತಿನ್ನಂಗಿಲ್ಲ, ಅದು ಇದು. ಬಟ್ ಇಲ್ಲಿ ರಿವರ್ಸ್ ಇದೆ. ಏನಂದರೆ ಅಪೋಸಿಟ್ ಸಿಚುವೇಶನ್. ಇಲ್ಲಿ ನೀವು ಮದರ್ ಇಲ್ಲನಾ? ಮದರ್ ಇಲ್ಲ. ಈಗ ಇವರು ಮದರ್ ಇಲ್ಲ, ಅವರ ಅತ್ತೆ ಅಲ್ವಾ? ಅತ್ತೆ ಏನು ಹೇಳ್ತೀರಾ? ಏನೇನು ತಿನ್ಬೇಕು ಅವರು ಮಟನ್ ತಿನ್ನಲ್ಲ, ನಾನ್ ವೆಜ್ ಅಂತ ಏನು ಮುಟ್ಟಕ್ಕೆ ಹೋಗಲ್ಲ. ಅದನ್ನೆಲ್ಲ ತಿಂದ್ರೇನೆ ಹೌದು, ಹಾಲಿಗೆಲ್ಲ ಚಂದ ಅಂತ ನಾನು ಹೇಳೋದು. ಕೇಳಿಸ್ಕೊಂಡ್ಯಾ ನೀನು? ನಿಮ್ಮ ಮಮ್ಮಿಗೆ ಇವತ್ತಿಂದ ಮಟನ್ನು ಚಿಕನ್ದು ಅಂಗಡಿದು ನಂಬರ್ ಕೊಡ್ತಾ ಇದ್ದೀನಿ. ಸ್ಪೆಷಲ್ ಡೆಲಿವರಿ, ಹೋಮ್ ಡೆಲಿವರಿ ಕೊಡ್ತಾರೆ ಅವರು, ಡಿಸ್ಕೌಂಟ್ ಮಾಡಿ. ಸೊ ದಿಸ್ ಇಸ್ ವಾಟ್ ಐ ಲೈಕ್. ನನಗೆ ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ ಇದು ನನಗೆ ಇಷ್ಟ ಆಯಿತು. ಇವ್ರದ್ದು ಮೈಂಡ್ ಸೆಟ್ ನೋಡಿ, ಉಲ್ಟಾ ಇದೆ. ಇವ್ರು ಹೇಳ್ತಾ ಇದ್ದಾರೆ ತಿನ್ನಮ್ಮ, ನಾನ್ ವೆಜ್ ತೊಗೊಳಮ್ಮ, ಪ್ರೋಟೀನ್ ಚೆನ್ನಾಗಿರುತ್ತೆ, ಮಗುಗೆ ಹಾಲು ಕ್ವಾಲಿಟಿ ಚೆನ್ನಾಗಿರುತ್ತೆ, ಮಗುಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ. ಪಾಪ ಈ ಮದರ್ ಇಂಡಿಯಾ ತಿಂತಾ ಇಲ್ಲ, ಡಯಟಿಂಗಲ್ಲಿದ್ದಾರೆ. ನನಗೆ ಇಷ್ಟ ಇಲ್ಲ, ನನಗೆ ವೇಟ್ ಜಾಸ್ತಿ ಆಗುತ್ತೆ ಅಂತ. ಸೊ ಅದು ಮಾಡಬೇಡಿ ದಯವಿಟ್ಟು. ಮದರ್ಸ್ಗೆ ಮೈ ರಿಕ್ವೆಸ್ಟ್. ಈ ಟಾಪಿಕ್ ಬಗ್ಗೆ ಸುಮಾರು ಸಲ ಮಾತಾಡಿದ್ದೀನಿ, ಇವಾಗಲೂ ಮಾತಾಡ್ತಿದ್ದೀನಿ, ಫ್ಯೂಚರಲ್ಲೂ ಮಾತಾಡ್ತೀನಿ. ಬಿಕಾಸ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ನಾಟ್ ಬೀನ್ ಸಾಲ್ವ್ಡ್ ಯೆಟ್. ಎಜುಕೇಷನ್ ಇದ್ದರೂ ಜನರಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮದರ್ಸ್ ಪಾಪ ತಿನ್ನಕ್ಕೆ ಬಿಡೋದಿಲ್ಲ. ಕೆಲವುಗಳಲ್ಲಿ ಇಲ್ಲಿ ತಿನ್ನಕ್ಕೆ ಹೇಳ್ತಾರೆ, ತಿಂತಾಯಿಲ್ಲ. ಸೊ ಮದರ್ಸು, ಬ್ರೆಸ್ಟ್ ಫೀಡಿಂಗ್ ಮದರ್ಸು ಒಳ್ಳೆ ನ್ಯೂಟ್ರಿಷನ್ ತೊಗೋಬೇಕು. ನಾನ್ ವೆಜ್ ಇದ್ದರೆ ನಾನ್ ವೆಜ್ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು, ಪನೀರ್ ತಿನ್ನಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ತೊಗೋಬೇಕು. ಹೆಲ್ದಿ ಹೋಮ್ ಕುಕ್ಡ್ ಫುಡ್ ಏನು ಬೇಕಾದ್ರೂ ತಿನ್ನಿ, ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಫ್ಯಾಕ್ಟ್ರಿಯಲ್ಲಿ ರಾ ಮಟೀರಿಯಲ್ ಚೆನ್ನಾಗಿ ಹೋದರೆ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ತಾನೆ. ಸೊ ದಟ್ ಈಸ್ ಬ್ರೆಸ್ಟ್ ಮಿಲ್ಕ್ ಫ್ಯಾಕ್ಟ್ರಿಯಲ್ಲಿ ರಾ ಮಟೀರಿಯಲ್ಸ್ ಏನು? ಫುಡ್, ಕ್ಯಾಲ್ಶಿಯಮ್, ಪ್ರೋಟೀನ್, ವೆಜಿಟೇಬಲ್ಸ್, ನಾನ್ ವೆಜ್, ಎವ್ರಿಥಿಂಗ್. ಅದು ಒಳ್ಳೆ ಕ್ವಾಲಿಟಿದು ಹೋಗ್ತಾ ಇದ್ದರೆ ಮಿಲ್ಕ್ ಚೆನ್ನಾಗಿ ಬರುತ್ತೆ, ಸಿಂಪಲ್. ಸೊ ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಹೇಳಿದ್ದೀನಂತ ನೀವು ಹೋಗಿ ಈಗ ಮಮ್ಮಿ ಬರೀ ಪಿಜ್ಜಾ ತಿಂತೀನಿ, ನಾ ಬರೀ ಈಗ ಬರ್ಗರ್ ತಿಂತೀನಿ, ನನಗೆ ಬರೀ ಅಲ್ಲಿ ರೋಡ್ ಸೈಡ್ ಚಾಟ್ ಮಸಾಲ ಇಷ್ಟ, ಡೈಲಿ ಕೊಡಿ ಅಂತ ಹೇಳಬೇಡಿ. ಯು ಈಟ್ ಹೆಲ್ದಿ ಫುಡ್ಸ್, ಹೆಲ್ದಿ ವೆಜಿಟೇಬಲ್ಸ್, ನಾನ್ ವೆಜ್ಜು ತಿನ್ನಬಹುದು. ಎಲ್ಲ ಕೇಳಿಸ್ಕೊಂಡು ಈಗ ಇವನೇನು ಹೇಳ್ತಾ ಇದ್ದಾನಂದರೆ ನನಗೂ ಸ್ವಲ್ಪ ಬಾಯಲ್ಲಿ ಮಟನ್ ಹಾಕಿ ಅಂತ ಕೇಳ್ತಾ ಇದ್ದಾನೆ. ಸಾರಿ ಸರ್, ನಿಮಗೆ ಕೊಡೋದಿಲ್ಲ ಮಟನ್. ಇವಾಗ ನಿಂಗೆ ಬರೀ ಬ್ರೆಸ್ಟ್ ಮಿಲ್ಕೇ ಸಿಗೋದು. ನಿದ್ದೆ ಹೊಡೆದ್ಬಿಟ್ನಾ? ವೆರಿ ನೈಸ್, ಯು ಎಂಜಾಯಿಂಗ್. ಓಕೆ, ಸೊ ಮಮ್ಮಿ ಲೋಗ್, ಡ್ಯಾಡಿ ಲೋಗ್ ಎಂಜಾಯ್ ಮಾಡಿ, ಚೆನ್ನಾಗಿ ತಿನ್ನಿ, ಎಂಜಾಯ್ ಮಾಡಿ. ಪೂರ್ತಿ ಫ್ಯಾಮಿಲಿ ಜೊತ್ಕೊಂಡು ಪಾರ್ಟಿ ಮಾಡಿರಿ. ಬೇಬೀಸ್ ಬಂದಿದ್ದಾರೆ ನಿಮ್ಮ ಮನೆಗೆ, ಸೆಲೆಬ್ರೇಟ್ ಮಾಡಿರಿ, ಬಾಯ್ ಮಾಡಿರಿ, ಟಾಟಾ ಮಾಡಿರಿ. ಸಿ ಯು.